ಸುರ್ಜೇವಾಲಾ ಮಂತ್ರಿಗಳ ಜೊತೆ ಸಭೆ ನಡೆಸಿದ್ರು. ಉಸ್ತುವಾರಿ ಸಭೆಗೆ ಬರೋಬ್ಬರಿ 8 ಮಂತ್ರಿಗಳು ಗೈರಾಗಿದ್ರು. ಈಗ ಗೈರಿನ ಹಿಂದಿರೋ ಅಸಲಿ ಕಾರಣ ರಿವೀಲ್ ಆಗಿದ್ದು, ಅಷ್ಟ ಮಂತ್ರಿಗಳಿಗೆ ಕಿಕ್ಔಟ್ ಭಾಗ್ಯ ಸಿಗಲಿದೆಯಾ ಅನ್ನೋ ಅನುಮಾನ ಗಾಢವಾಗಿ ಎದ್ದಿದೆ. ಇಲ್ಲಿದೆ ಚಕ್ಕರ್ ಹಿಂದಿನ ಇನ್ಸೈಡ್ ಸ್ಟೋರಿ. ಉಸ್ತುವಾರಿ ಸಭೆಗೆ 8 ಸಚಿವರು ಗೈರು. ಸಂದೇಶ ಏನು? ಸಿದ್ದು ಸಂಪುಟದ ಅಷ್ಟ ಮಂತ್ರಿಗಳಿಗೆ ಕಿಕ್ಔಟ್ ಭಾಗ್ಯ ಫಿಕ್ಸಾ? ಸಚಿವರಿಗೆ ಪರೋಕ್ಷ ಮೆಸೇಜ್ ಕೊಟ್ರ ಸುರ್ಜೇವಾಲಾ? ಇದೇನಾ ಸೆಪ್ಟೆಂಬರ್ ಕ್ರಾಂತಿ? ಯಾವ್ಯಾವ ಸಚಿವರಿಗೆ ಭೀತಿ? ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ಸಚಿವರ ಮಧ್ಯೆ ಇರೋ ಬಿರುಕು ಆಳವಾಗಿ ಬೇರೂರಿದ್ದು, ಅಸಮಾಧಾನದ ಬೆಂಕಿಯ ಜ್ವಾಲೆಯನ್ನ ತಣಿಸಲು ಸುರ್ಜೇವಾಲಾ ಎಂಟ್ರಿ ಕೊಟ್ಟು ಸಭೆ ನಡೆಸಿದ್ದಾರೆ. 1-to-1 ಸಭೆಯಲ್ಲೂ ಶಾಸಕರ ಕೋಪ ಅರಿತ ಉಸ್ತುವಾರಿ ಮಂತ್ರಿಗಳ ಜೊತೆ ಸಭೆ ನಡೆಸಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅಂತ ತಾಕೀತು ಮಾಡಿದ್ದಾರೆ. ಆದ್ರೆ ಸುರ್ಜೇವಾಲಾ 1-to-1 ಸಭೆಗೆ ಬರೋಬ್ಬರಿ 8 ಮಂತ್ರಿಗಳು ಮಿಸ್ ಆಗಿದ್ರು. ಈಗ ಈ ಅಷ್ಟ ಮಂತ್ರಿಗಳ ಬಗ್ಗೆ ಜೋರಾದ ಗುಲ್ಲೊಂದು ಬಲವಾಗಿ ಎದ್ದಿದೆ. ಶಾಸಕರ ದೂರಿನ ಆಧಾರದ ಮೇರೆಗೆ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಸಂಪುಟದ ಸಚಿವರ ಮೌಲ್ಯಮಾಪನ ನಡೆಸಿದ್ದಾರೆ. ಸಂಪುಟದ 23 ಸಚಿವರಿಗೆ ನೇರವಾಗಿ ಕರೆ ಮಾಡಿ ಸಚಿವರ ಇಲಾಖಾ ಪ್ರಗತಿ, ಪಕ್ಷ ಸಂಘಟನೆ ಬಗ್ಗೆ ಮಾಹಿತಿ ಪಡೆದಿರುವ ಸುರ್ಜೇವಾಲಾ ಕೆಲ ಸಚಿವರಿಗೆ ಬೇಷ್ ಎಂದ್ರು. ಸಹಬಾಷ್ಗಿರಿ ಕೊಟ್ರೆ ಇನ್ನು ಕೆಲ ಸಚಿವರಿಗೆ ನೇರವಾಗಿಯೇ ಎಚ್ಚರ ಕೊಟ್ಟಿದ್ದಾರೆ. ಆದರೆ 33 ಸಚಿವರ ಪೈಕಿ 23 ಸಚಿವರೊಂದಿಗೆ 1-to-1 ನಡೆಸಿದ ರಾಜ್ಯ ಉಸ್ತುವಾರಿ ಆ 8 ಸಚಿವರಿಗೆ ಬುಲಾವ್ ಕೊಡದಿರುವುದು ಸಾಕಷ್ಟು ಸಂಶಯ ಮತ್ತು ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ಸಿದ್ದರಾಮಯ್ಯ ಸಂಪುಟದ ಬಹುತೇಕ ಸಚಿವರ ಜೊತೆ ಸಭೆ ನಡೆಸಿದ ಸುರ್ಜೇವಾಲಾ 8 ಸಚಿವರಿಗೆ ಮಾತ್ರ ಬುಲಾವ್ ನೀಡಿಲ್ಲ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಆಪ್ತರು ಸೇರಿದಂತೆ 8 ಸಚಿವರ ಗೈರಾಗಿದ್ಯಾಕೆ ಅನ್ನೋದೇ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ವಿದೇಶ ಪ್ರವಾಸದಲ್ಲಿರುವುದರಿಂದ ಹಾಗೂ ಹಿರಿಯ ಸಚಿವ ಮುನಿಯಪ್ಪನಿಗೆ ತಂಗಡಿಗೆ ವಿನಾಯಿತಿ ನೀಡಿರುವುದು ಯಾಕೆ ಅನ್ನೋ ಪ್ರಶ್ನೆ ಕಾರಣವಾದ್ರೆ, ಸಚಿವರಾದ ಕೆಎನ್ ರಾಜಣ್ಣ, ಆರ್.ಬಿ. ತಿಮ್ಮಾಪುರ, ಮಂಕಾಳ ವೈದ್ಯ, ಶಿವಾನಂದ ಪಾಟೀಲ್ ಯಾಕೆ 1-to-1ಗೆ ಆಹ್ವಾನ ನೀಡಿಲ್ಲ ಅನ್ನೋದು ಪ್ರಶ್ನೆಗೆ ಕಾರಣವಾಗಿದೆ. ಅಲ್ಲದೆ ಆ 8 ಸಚಿವರಿಗೆ ಸುರ್ಜೇವಾಲಾ ಬುಲಾವ್ ನೀಡಿರುವುದರಿಂದ ವಿವಾದ ಹಾಗೂ ನಿಷ್ಕ್ರಿಯ ಸಚಿವರನ್ನ ಸಂಪುಟದಿಂದ ಕೈಬಿಡುವ ಸಂದೇಶವಿದು ಎನ್ನಲಾಗ್ತಿದೆ. ಪಕ್ಷ ಯಾವ ರೀತಿ ತಗೊಳುತ್ತೆ, ಸರ್ಕಾರ ಯಾವ ರೀತಿ ತಗೊಳುತ್ತೆ, ಹಿರಿಯರು ಇರ್ತಾರೆ, ಅವರು ಮಾತಾಡ್ತಾರೆ. ಆದರೆ ನಮ್ಮ ಅಭಿಪ್ರಾಯ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ಶಾಸಕರನ್ನ ಭೇಟಿ ಮಾಡೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಇರಬೇಕು ಅನ್ನೋವಂಥ ಅಭಿಪ್ರಾಯ ಭಾಳಷ್ಟು ಶಾಸಕರು ನಾವು ಸುಮ್ಮನೆ ಕೂತು ಚರ್ಚೆ ಮಾಡಿದಾಗ ಮಾತಾಡಿರೋವಂಥದ್ದು. ಸೊ ಅದನ್ನು ನಾನು ಹೇಳಿದ್ದೆ ಅಷ್ಟೇ. ಸೊ ಯಾಕಂದ್ರೆ ಅನುದಾನ ಅಂತ ಕೇಳಿದಂಥ ಸಂದರ್ಭದಲ್ಲಿ ಶಾಸಕರ ಜೊತೆಗೆ ಇನ್ಚಾರ್ಜ್ ಏನು ಬಂದಿದ್ದಾರೆ ಅವ್ರ ಜೊತೆಗೆ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇರಬೇಕು ಅನ್ನೋವಂಥದ್ದು ಭಾವನೆ ಭಾಳ ಚೆನ್ನಾಗಿತ್ತು. ಅದನ್ನು ಮಾತಾಡಿ 23 ಸಚಿವರ ಜೊತೆ ಸಭೆ ನಡೆಸಿರುವ ಸುರ್ಜೇವಾಲಾ 8 ಸಚಿವರ ಜೊತೆ ಮಾತ್ರ ಸಭೆ ನಡೆಸದಿರುವುದು ಇದೀಗ ಕೈಪಡೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ವಿವಾದಕ್ಕೆ ಒಳಗಾಗಿರುವ ಸಚಿವರು ಮುಂದಿನ ಸಂಪುಟ ವಿಸ್ತರಣೆ ವೇಳೆ ಔಟ್ ಆಗೋದು ಖಚಿತವಾಗಿದೆ. ಆ ನಿಟ್ಟಿನಲ್ಲೇ ಇದೀಗ ಸುರ್ಜೇವಾಲಾ ಆ ಸಚಿವರಿಗೆ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಹರಿದಾಡುತ್ತಿರುವ ಗುಸುಗುಸು. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.